ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ ಸಂಸದ. ಸ್ನೇಹಿತರೆ, ರಾಜ್ಯದಲ್ಲಿ ಒಂದು ದೊಡ್ಡ ಸುದ್ದಿ ಓಡಾಡ್ತಿದೆ. ಲಕ್ಷಾಂತರ BPL ಕಾರ್ಡ್ಗಳು ರದ್ದಾಗಿವೆ, ಕ್ಯಾನ್ಸಲ್ ಆಗಿದ್ದಾವೆ, APL ಕಾರ್ಡಿಗೆ ಬದಲಾಯಿಸಿದ್ದಾರೆ ಅಥವಾ ಕನ್ವರ್ಟ್ ಮಾಡಿದ್ದಾರೆ ಅಂತ. ಇದರಿಂದ ಎಷ್ಟೋ ಜನರಿಗೆ ಮುಂದಿನ ತಿಂಗಳು ಅಕ್ಕಿ ಬರುತ್ತಾ, ರೇಷನ್ ಬರುತ್ತಾ, ಅಥವಾ ರೇಷನ್ ಕಾರ್ಡ್ ರಿಲೇಟೆಡ್ ಸರ್ವಿಸಸ್ಗಳು, ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ತುಂಬಾ ಗೊಂದಲ ಆಗಿದ್ದಾರೆ. ನಿಮ್ಮ ರೇಷನ್ ಕಾರ್ಡು ಸೇಫ್ ಇದೆಯಾ, ರದ್ದಾಗಿದೆಯಾ, ಅಥವಾ APLಗೆ ಕನ್ವರ್ಟ್ ಆಗಿದೆಯಾ? ಇದನ್ನ ಚೆಕ್ ಮಾಡ್ಕೋಬೇಕು ಅಂದ್ರೆ ನೀವು ಯಾವುದೇ ರೀತಿಯಾದ ಒಂದು ಸೈಬರ್ ಸೆಂಟರ್ಗೆ ಅಥವಾ ಕಂಪ್ಯೂಟರ್ ಇರೋರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ನಲ್ಲೇ ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಗೂಗಲ್ನ ಬ್ರೌಸರ್ನ ಓಪನ್ ಮಾಡಿ ahara.karnataka.gov.in ಅಂತ ಸರ್ಚ್ ಮಾಡಿ. ಈ ರೀತಿಯಾದ ಒಂದು ಪೇಜ್ ರೀಲೋಡ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ನಾನು ahara.karnataka ಪೇಜಲ್ಲಿ ಇದ್ದೀನಿ. ಇದರಲ್ಲಿ ರೈಟ್ ಸೈಡ್ ಅಲ್ಲಿ ನಿಮಗೆ ಟಾಪ್ ಅಲ್ಲಿ 3 ಲೈನ್ಗಳಿದೆಯಲ್ಲ, ಅಂದ್ರೆ 3 ಡಾಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಈ ಸ್ಥಿತಿ, ಈ ಸರ್ವಿಸಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡು 3 ಡಾಟ್ ಇದೆಯಲ್ಲ, ಬ್ಲಿಂಕ್ ಆಗ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ನಾವು ಕ್ಯಾನ್ಸಲೇಷನ್ ಅನ್ನು ತಿಳ್ಕೊಳ್ಳೋಣ. ನಾನು ತಾಲೂಕು ವೈಸ್ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇರ್ತಕ್ಕಂಥ ಪ್ರಾಂಪ್ಟನ್ನು ಅಂದರೆ ಕ್ಯಾಪ್ಷನ್ನ ಎಂಟರ್ ಮಾಡಿ, ಯಾವ ತಿಂಗಳು, ಯಾವ ವರ್ಷ ಅದನ್ನು ಚೂಸ್ ಮಾಡಿ. ನಾನಿಲ್ಲಿ ಯಾವ ಡಿಸ್ಟಿಕ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಹಾಸನ್ ಚೂಸ್ ಮಾಡಿದೆ, ತಾಲೂಕನ್ನ ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ತಿಂಗಳನ್ನ ಚೂಸ್ ಮಾಡ್ತಾ ಇದ್ದೀನಿ. ವರ್ಷ ಆಲ್ರೆಡಿ ಡಿಫಾಲ್ಟ್ ಆಗಿದೆ. ಕ್ಯಾಪ್ಷನ್ನ ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಗ್ಲೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಜಸ್ಟ್ ಸ್ಕ್ರೋಲ್ ಅಪ್ ಮಾಡಿದರೆ ಎಷ್ಟು ಜನದ್ದು ನಿಮ್ಮ ತಾಲೂಕಲ್ಲಿ ಡಿಲೀಟ್ ಆಗಿದೆ ಅಥವಾ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸುತ್ತೆ ನೋಡಿ. ಇಲ್ಲಿ 1-2 ಮಾತ್ರ ತೋರಿಸ್ತಾ ಇದೆ. ಸೊ ನೆಕ್ಸ್ಟು ನಾವು ಪರ್ಟಿಕ್ಯುಲರ್ ಆಗಿ ಒಂದು ರೇಷನ್ ಕಾರ್ಡ್ನ ಸ್ಥಿತಿಯನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಮತ್ತೆ ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದ ಇದು ಬರುತ್ತೆ. ಇಲ್ಲಿ ಈ ಸ್ಥಿತಿಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಯಾವ ವಿಭಾಗ ಅಂತ ಕೇಳುತ್ತೆ. ನಾನು ಮೈಸೂರು ವಿಭಾಗ ಚೂಸ್ ಮಾಡಿ. ಈ ರೀತಿಯಾದ ಪೇಜ್ ಬರುತ್ತೆ. ಇಲ್ಲಿ 2ನೇ ಆಪ್ಷನ್ನ ಚೂಸ್ ಮಾಡಿ, ಪಡಿತರ ಚೀಟಿ ಅನ್ನೋದನ್ನು. ನೆಕ್ಸ್ಟು OTP ಯಾವುದು ಅಥೆಂಟಿಕೇಶನ್ ಕೇಳುತ್ತೆ, OTP ಚೂಸ್ ಮಾಡ್ಕೋಬೇಕಾಗತ್ತೆ. ಇದು ಆಧಾರ್ ಕಾರ್ಡ್ಗೆ OTP ಬರುತ್ತೆ, ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ನೆಕ್ಸ್ಟು ನೀವು ಆಧಾರ್ ಕಾರ್ಡ್ನ ಮತ್ತು ರೇಷನ್ ಕಾರ್ಡ್ ನಂಬರ್ನ ರೆಡಿಯಾಗಿ ಇಟ್ಕೊಳ್ಳಿ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೇಳ್ತಾ ಇದೆ, ಇದನ್ನು ಅಪ್ಡೇಟ್ ಮಾಡಿ, ಅಂದರೆ ಎಂಟರ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಸದಸ್ಯರದಕ್ಕೆ ಕೇಳ್ತಾ ಇದೆ ಡೀಟೇಲ್ಸು, ಯಾರ್ಯಾರಿದ್ದಾರೆ ಅದಕ್ಕೆ ಅಟ್ಯಾಚ್ ಆಗಿರ್ತಾರಲ್ಲ ಅಷ್ಟು ಜನ ಡೀಟೇಲ್ಸ್ ತೋರಿಸುತ್ತೆ. ನಿಮ್ಮ ಹತ್ರ ಯಾರ ಹತ್ರ ಆಧಾರ್ ಕಾರ್ಡು ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತೆ ಅವ್ರನ್ನ ಚೂಸ್ ಮಾಡಿ. ನಾನಿಲ್ಲಿ ನನ್ನ ಒಂದು ಇದನ್ನು ಚೂಸ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕ್ಯಾಪ್ಷನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ OTP ವ್ಯಾಲಿಡೇಷನ್ ಕೇಳುತ್ತೆ. ಮತ್ತು ಇಲ್ಲೊಂದು ಡಿಕ್ಲರೇಷನ್ ಫಾರ್ಮ್ ಇದೆ ಅಥೆಂಟಿಕೇಟ್ ಮಾಡೋದಕ್ಕೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾದ ಒಂದು ದೊಡ್ಡ ಪಾಪಪ್ ಮೆಸೇಜ್ ಬರುತ್ತೆ. ಮತ್ತು ಇಮಿಡಿಯೇಟಾಗಿ ಆಧಾರ್ ಮೆಸೇಜ್ ಕೂಡ ಬರುತ್ತೆ. ಆ ಆಧಾರ್ ಮೆಸೇಜ್ನ ಎಂಟರ್ ಮಾಡಿದರೆ ನೆಕ್ಸ್ಟು ನಿಮ್ಮ DBT ಸ್ಟೇಟಸ್ ಅಂದರೆ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ, ಡಿಲೀಟ್ ಆಗಿದೆಯಾ, ಕ್ಯಾನ್ಸಲ್ ಆಗಿದೆಯಾ, ಮತ್ತು ರೇಷನ್ ರಿಲೇಟೆಡು ಯಾವ ಮಂತ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇದರಲ್ಲಿ ನೀವು ರೇಷನ್ ಕಾರ್ಡ್ನ ವ್ಯೂನು ಕೂಡ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು, ಮತ್ತು ನಿಮ್ಮ ರೇಷನ್ ಕಾರ್ಡ್ ಅಂಗಡಿ ಹೆಸರು ಯಾವುದು, ಮತ್ತು ಎಷ್ಟು ಜನ ಇದರಲ್ಲಿ ಇದ್ದಾರೆ, ಎಲ್ಲ ಡೀಟೇಲ್ಸ್ನ, ಎಲ್ಲ ಇನ್ಫೋನ ಇದರಲ್ಲಿ ಕೊಟ್ಟಿರ್ತಾರೆ. ಡೀಟೇಲ್ಸ್ ನೋಡಿ, ಇಲ್ಲಿ ಗ್ರೀನ್ ಕಲರ್ ಬಂದ್ಬಿಟ್ಟು ಸ್ಟೇಟಸ್ ಆ್ಯಕ್ಟಿವ್ ಅಂತ ಇದೆಯಲ್ಲ, ಈ ರೀತಿಯಾಗಿತ್ತು ಅಂದರೆ ನಿಮ್ಮ ರೇಷನ್ ಕಾರ್ಡು ಇರುತ್ತೆ, ಇನ್ನೂ ಇದೆ ಅಂತ. ಮಧ್ಯದಲ್ಲಿ ಬಂದ್ಬಿಟ್ಟು ನಿಮಗೆ ಆ ರೇಷನ್ ಕಾರ್ಡ್ಗೆ ಎಷ್ಟು ಜನ
ಅಟ್ಯಾಚ್ ಆಗಿದ್ದಾರೆ, ಅಷ್ಟು ಜನ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಹೆಸರು ಕೂಡ ತೋರಿಸುತ್ತೆ. ಇಲ್ಲಿ ನೀವು ವ್ಯೂ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ರೇಷನ್ ಕಾರ್ಡ್ನ ನೋಡ್ಬೋದು. ಅದು APL ಆಗಿದೆಯಾ BPL ಆಗಿದೆ ಅಂತ ಕೂಡ ಚೆಕ್ ಮಾಡ್ಕೋಬೋದು. ನೋಡಿ, ನಾನು ಅದನ್ನು ಕ್ಲಿಕ್ ಮಾಡಿದಕ್ಕೆ ಈ ರೀತಿಯಾದ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಟಾಪಲ್ಲಿ ರೈಟ್ ಸೈಡಲ್ಲಿ BPL ಕಾರ್ಡ್ ಇತ್ತು ಅಂದರೆ ಬಿಲೋ ಪ್ರಯಾರಿಟಿ ಅಂತ ಬರುತ್ತೆ. ನಮ್ಮದು ಆದ್ಯತೆ ಅಂತ ಕಾರ್ಡ್ ಬಂದಿದೆ, ಸೊ ಹಂಗಾಗಿ APLಗೆ ಕನ್ವರ್ಟ್ ಆಗಿದೆ ಅಂತ. ಈ ರೀತಿಯಾಗಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇವತ್ತೇ ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಆಕ್ಟಿವ್ ಇದ್ದರೆ ತೊಂದರೆ ಇಲ್ಲ, ಏನೂ ಸಮಸ್ಯೆ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ರೇಷನ್ ಕಾರ್ಡ್ ಬಗ್ಗೆ ಏನೇ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇದೇ ಥರದ ಹೊಸ ವಿಡಿಯೋಗಳಿಗೆ, ಟೆಕ್ ರಿಲೇಟೆಡ್, ಗೌರ್ಮೆಂಟ್ ಅಪ್ಡೇಟೆಡ್ ರಿಲೇಟೆಡ್ ವಿಡಿಯೋಗಳಿಗೋಸ್ಕರ ನನ್ನ ಟೆಕ್ ಸಂಸದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.